ಹಾಯ್ ಹೆಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗ್ತೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತೊಂದು ಒಳ್ಳೆಯ ಲಾಗನ್ನು ಮಾಡುವ ಅಂತ ಹಾಗೆ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಬೆಳಿಗ್ಗೆ ಎದ್ದ ತಕ್ಷಣ ಯಾವತ್ತೂ ರೆಡಿ ಆಗ್ತಾ ಇರ್ತೀನಿ, ಎಲ್ಲರಿಗೂ ಗೊತ್ತಿದೆ ನಾನು ಡ್ಯೂಟಿಗೆ ರೆಡಿ ಆಗ್ತಾ ಇದ್ದೀನಿ. ಸೊ ಇವತ್ತಂತೂ ಸ್ವಲ್ಪ ಲೇಟ್ ಆಯಿತು ಮಾರೆ ಎದ್ದೇಳುವಾಗ. ಅದು ನಿನ್ನೆ ನೈಟ್ ಇದು ಸ್ವಲ್ಪ ಟೆನ್ಷನಲ್ಲಿದ್ದೆ, ಮೈಂಡ್ ಸ್ವಲ್ಪ ಅಪ್ಸೆಟ್ ಆಗಿತ್ತು. ಸೊ ಹಾಗೆ ನಿದ್ದೆ ಮಾಡುವಾಗ ಸ್ವಲ್ಪ ಲೇಟ್ ಆಯಿತಾ, ಬೆಳಿಗ್ಗೆ ಲೇಟ್ ಆಯಿತು ಎದ್ದೇಳುವಾಗ. ಎಷ್ಟು ಗಂಟೆ ಗೊತ್ತಾ ಇವತ್ತು ನಾನು ಎದ್ದೇಳುವಾಗ? ಏನೋ ಒಂದು ಕನಸು ಹೇಳ್ತಾ ಇತ್ತು ಮಾರೆ. ಕನಸು ಅದು ಕನಸು ಅಂತ ನನಗೆ ಗೊತ್ತಿಲ್ಲಲ್ಲ. ನಾನು ಒದ್ದಾಡ್ತಾ ಇರುವಾಗ ಟಪ್ಪ ಎಚ್ಚರ ಆಯಿತು. ಎಚ್ಚರ ಆಗುವಾಗ ನನ್ನ ಮೊಬೈಲ್ ಯಾವತ್ತು ನನ್ನ ಹತ್ತಿರನೇ ಇರುತ್ತೆ. ನನ್ನ ಮೊಬೈಲ್ ಒಮ್ಮೆ ನನಗೆ ಎಚ್ಚರ ಆದ ತಕ್ಷಣ ನಾನು ಮೊಬೈಲ್ ನೋಡಲಿಕ್ಕೆ ಉಂಟು. ಹಾಗೆ ಮೊಬೈಲ್ ಸೈಡಲ್ಲಿದ್ದ ಟೈಮ್ ಎಷ್ಟಾಯಿತು ಅಂತ ನೋಡ್ತೇನೆ, 8:03 ಆಗಿದೆ ಮಾರ್ರೆ. ಮತ್ತು ಬೇಗ ಇದ್ದೆ. ಮತ್ತು ಟಿಫಿನಿಗೆ ಸಹ ನಾನು ಅಂದರೆ ಯಾವುದು ಮೊದಲಿನ ದಿನ ನೈಟ್ ನಾನು ಊಟ ಇಟ್ಟಿರ್ತೇನಲ್ಲ ಅದನ್ನೇ ತಗೊಂಡೋಗೋದು. ಅಂದರೆ ಇವತ್ತು ನಾನು ಬೆಳಿಗ್ಗೆ ಬೇರೆಯೇ ಮಾಡಬೇಕಿತ್ತು. ಹಾಗೆ ಆಗಿದೆ. ಸೊ ಹೇಗಿದೆ ನಿಮ್ಮ ಊರಲ್ಲೆಲ್ಲ ಮಳೆ ಅಂತ ಕಮೆಂಟ್ ಹಾಕಿ ಆಯಿತಾ. ಹಾಗೆ ಯೂನಿಫಾರ್ಮು ತುಂಬ ಇದೆ ಆಯಿತಾ. ತುಂಬ ಅಂದರೆ ಇವಾಗ ನಮಗೆ ಯೂನಿಫಾರ್ಮ್ ಸೀಸನ್ನು. ನಾಳ್ದು ಇಂಡಿಪೆಂಡೆನ್ಸ್ ಡೇ ಒಳಗಡೆ ಎಲ್ಲ ಸ್ಕೂಲಿದು ಕೊಡಬೇಕು ಅಂತ 5-6 ಸ್ಕೂಲಿದು ಉಂಟು ಯೂನಿಫಾರ್ಮ್. ಹಾಗೆ ಅದೇ ಸ್ಟಿಚ್ ಮಾಡೋ ಕೆಲಸ ಜಾಸ್ತಿ. ಸ್ವಲ್ಪನೂ ರೆಸ್ಟ್ ಇರಲ್ಲ ಆಚೆ ಹೋದ ಮೇಲೆ. ಯಾಕಂದರೆ ಒಂದು ಟಾರ್ಗೆಟ್ ಇಟ್ಟಿರ್ತೇನೆ, ಇಷ್ಟ ಆಗಬೇಕು ಇವತ್ತು ಅಂತ. ಅಷ್ಟನ್ನು ಮುಗಿಸಿ ಮತ್ತೆ ಸ್ವಲ್ಪ ರೆಸ್ಟ್ ತಗೊಳ್ಳೋದು. ಸೊ ಒಮ್ಮೆ ಮಿಷನಲ್ಲಿ ಕೂತಾದ ನಂತರ ಮತ್ತೆ ಸ್ಟಿಚಿಂಗ್ ಮಾಡೋದೇ ಒಂದು ಕೆಲಸ, ಬೇರೆ ಏನಿಲ್ಲ. ಹಾಗೆ ಒಮ್ಮೊಮ್ಮೆ ಏನೇನೋ ನೆನಪಾಗುತ್ತೆ. ಒಂಥರ ಮನಸ್ಸು ಸರಿ ಇಲ್ಲ ಮಾರೆ. 3 ದಿನ ಆಯಿತು. ತಲೆನೋವು ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಮೈಂಡ್ ಅಪ್ಸೆಟ್ ಆದರೆ ತಲೆನೋವಾಗ್ತದೆ. ಹಾಗೆ ಯಾಕೆ ಏನಾಯಿತು ಅಂತ ಆಗಿರ್ಬೋದು, ಹಾಗೇನಿಲ್ಲ. ಹೇಗೆ ಏನಾದರೂ ಇರ್ತದಲ್ಲ ಸಣ್ಣ ಪುಟ್ಟ ಟೆನ್ಷನ್, ಹಾಗೆ ಅಷ್ಟೇ, ಬೇರೆ ಏನಿಲ್ಲ. ಸೊ ಏನಂತ ಹೇಳಿದರೆ, ನನಗೆ ಅಂದರೆ ಒಂದೊಂದು ಕಮೆಂಟ್ ನೋಡಿದಾಯ್ತಾ, ನನಗೆ ಇನ್ಸ್ಟಾದಲ್ಲಿ 73K ಫಾಲೋವರ್ಸ್ ಆಗಿದ್ದಾರೆ ಇವಾಗ. ಮತ್ತು ಫೇಸ್ಬುಕ್ಕಲ್ಲಿ ಸೌಜನ್ಯ ಗೌಡ ಅಂತ ಅದರಲ್ಲಿ 76 ಇದ್ದಾರೆ. ಮತ್ತು ಚಿಗುರಿದ ಕನಸು ಅಂತ ಒಂದು ಪೇಜ್ ಇದೆ, ಅದರಲ್ಲಿ ಎಷ್ಟಿದ್ದಾರೆ ಅಂತ ಹೇಳಿದರೆ 25K ಇದ್ದಾರೆ. ಹಾಗೆ ಸೌಜು ಸಂಗೀತ ಪೇಜಲ್ಲಿ 133K ಇದ್ದಾರೆ ಆಯಿತಾ ಫಾಲೋವರ್ಸು. ಸೊ ಎಲ್ಲ ಪೇಜನ್ನು ಮೇಂಟೈನ್ ಮಾಡ್ತೀನಿ ನಾನು. ಮತ್ತು ಯೂಟ್ಯೂಬ್ ಚಾನಲ್ ಇದೆ. ಸೊ ಎಲ್ಲ ಮೇಂಟೈನ್ ಮಾಡ್ತೀನಿ. ನನಗೆ ಆಗುವಷ್ಟು ನಾನು ಒಂದು ಕಮೆಂಟ್ಸ್ ಆಗಿರ್ಬೋದು ಎಲ್ಲನೂ ಇದು ರಿಪ್ಲೈ ಕೊಡ್ತೀನಿ. ಅಂದರೆ ಯಾರಿಗೂ ಬೇಜಾರಾಗದಾಗೆ ಎಲ್ಲನೂ ನಿಭಾಯಿಸಿಕೊಂಡು ಹೋಗ್ತೀನಿ ಆಯಿತಾ. ಹಾಗೆ ಅದರಲ್ಲಿ ಒಂದು 4-5 ಹುಳಗಳಿದ್ದಾರೆ. ನನಗೆ ಈಗ ಅಷ್ಟು ನನ್ನ ಹತ್ರ
ಇದು ಚಾನೆಲ್ ಇದೆ ಅಂತ ಹೇಳಿದೆಲ್ಲ, ಅಷ್ಟರಲ್ಲಿ ಸ್ವಲ್ಪ ಹುಳಗಳಿದ್ದಾವೆ. ಅದರದ್ದು ಮೆಸೇಜ್ ಕಮೆಂಟ್ ಎಲ್ಲ, ನೀವು ಡೈಲಿ ರೀಲ್ಸೇ ಮಾಡೋದಕ್ಕಿಂತ ಏನಾದರೂ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ದನ್ನು ವಿಡಿಯೋ ಹಾಕಿ, ಹಾಗೆ ಹಾಕಿ ಹೀಗೆ ಹಾಕಿ ಅಂತ ಕಮೆಂಟ್ ಹಾಕ್ತಾರೆ. ಇದರಲ್ಲಿ ಏನು ಪ್ರಯೋಜನ ಜನರಿಗೆ? ಆ ಥರ ಎಲ್ಲ ಆಯಿತಾ? ಅಲ್ಲ, ನಮ್ಮ ಇಷ್ಟ ಗುರು. ನೀವೇನಾದರೂ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಾ, ಅದನ್ನು ವಿಡಿಯೋ ನೀವು ಹಾಕಿ ಅಲ್ಲ. ಇವರೇನು ದಬ್ಬಾಕಿರೋದಿಲ್ಲ ಆಯಿತಾ. ಮತ್ತು ಬೇರೆಯವರಿಗೆ ಬಂದು ನೀವು ಸಮಾಜ ಸೇವೆ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ. ನಾವು ನಮ್ಮ ಜೀವನವನ್ನೇ ನಾವು ರೂಪಿಸೋದು ಕಷ್ಟದಲ್ಲಿ. ಸಮಾಜ ಸೇವೆ ಮಾಡಬೇಕಂತ ಸಮಾಜ ಸೇವೆ ಮಾಡುವಷ್ಟು ಮಾಡಿದ್ದೇವೆ. ಮೊದಲೆಲ್ಲ ಸ್ಕೂಲಲ್ಲಿ ಹೋಗಿ ಕೆಲಸ ಮಾಡೋದು, ಅದೆಲ್ಲ ಎಷ್ಟೋ ಕೆಲಸ ಮಾಡಿದ್ದೇವೆ ಗೊತ್ತಾಯ್ತಾ. ಮಡಂತಿಯರಲ್ಲಿ ಒಂದು ಶಾಲೆ ಇತ್ತು ಗೊತ್ತಾ, ಅಲ್ಲಿ ಸೋನಂದೂರು ಶಾಲೆ, ಅಲ್ಲಿ ರಾತ್ರಿ ಹಗಲು ಅಂತ ಇಲ್ಲ, ಎಷ್ಟು ದುಡ್ದಿದ್ದೀವಿ ಅಂತೇಳಿ ನಮಗೆ ಗೊತ್ತು. ಮತ್ತು ಇಲ್ಲಿ ಒಂದು ಬೇಕರ್ನಗಟ್ಟೆ ಶಾಲೆ ಉಂಟು, ಅಲ್ಲಿಗೆ ಸಹ ಹಾಗೆ ಹಾಗೆ ಹಲವಾರು ಸಮಾಜ ಸೇವೆ ನಾವು ಕೂಡ ಮಾಡಿದ್ದೀವಿ. ಅವಾಗೆಲ್ಲಿಯಾದರೂ ನಾವು ಯೂಟ್ಯೂಬ್ ಚಾನಲ್ ಎಲ್ಲ ಕ್ರಿಯೇಟ್ ಮಾಡ್ತಿದ್ರೆ ನಿಮಗೆ ಗೊತ್ತಾಗ್ತಿತ್ತು. ಅಂದರೆ ಆವಾಗ ನಾವು ಫೇಸ್ಬುಕ್ ಮಾತ್ರ ನೋಡ್ತಾ ಇದ್ವಿ, ಫೇಸ್ಬುಕ್ ಪೇಜಲ್ಲಿ ಮಾತ್ರ ಲೈವು ಮತ್ತು ಇದೆ ಸಿಂಗಿಂಗ್. ಅದು ಬಿಟ್ಟರೆ ನಾವೇನು ಇದು ಎಕ್ಸ್ಟ್ರಾ ಈ ಕೆಲಸ ಎಲ್ಲ ಮಾಡಿದ್ದು, ಸಮಾಜ ಸೇವೆ ಮಾಡಿದ್ದಾಗಿರ್ಬೋದು, ಏನು ನಾವು ಯಾರಿಗೂ ಅಂದರೆ ವಿಡಿಯೋ ಮಾಡಿ ತೋರಿಸಿಲ್ಲ ಗೊತ್ತಾಯ್ತಾ. ನಾವು ಸಮಾಜ ಸೇವೆ ಮಾಡುವಷ್ಟು ಮಾಡಿದ್ದೀವಿ. ಅದರಲ್ಲೂ ನೀವುಗಳು ಯಾರೆಲ್ಲ ನಂಗೆ ಕಮೆಂಟ್ ಹಾಕ್ತೀರಿ, ಇದರಲ್ಲಿ ಏನು ಪ್ರಯೋಜನ ಇದೆ, ನೀವು ನಿಮ್ಮ ವಿಷಯನ ಬೇರೆಯವರಿಗೆ ಹೇಳಿ ಏನು ಪ್ರಯೋಜನ ಇದೆ, ಹಾಗಿದೆ ಹೀಗಿದೆ ಅಂತೇಳಿ, ನನ್ನ ಲಾಗ್ ಆಗಿರಲಿ, ನನ್ನ ವೀಡಿಯೋಸ್ ಆಗಿರಲಿ, ನನ್ನ ರೀಲ್ಸ್ ಆಗಿರಲಿ, ಯಾರಿಗೆ ಇಷ್ಟ ಆಗುತ್ತೆ ಅವ್ರು ನೋಡ್ತಾರೆ ಗುರು. ನೀವೇನಕ್ಕೆ ಹೊಟ್ಟೆ ಕಿಚ್ಚು ಮಾಡ್ತೀರಿ? ನೀವು ಒಂದು ಚಾನೆಲ್ ಕ್ರಿಯೇಟ್ ಮಾಡಿ ನೀವು ಕೂಡ ಲಾಗ್ ಮಾಡಿ ಅಲ್ಲ, ಏನಕ್ಕೆ ನಿಮಗೆ ಬೇಕು? ಅಂದರೆ ಬೇರೆಯವರು ಒಳ್ಳೇದಾಗಬಾರ್ದು, ನಾನು ನಿಂತ ನೀರ ಥರ ನಾನು ನಿಂತಲ್ಲೇ ಇರ್ತೀನಿ, ಬೇರೆಯವರ ಜೀವನಕ್ಕೂ ಕಲ್ಲಾಗ್ತೀನಿ ಅಂತ ಹೇಳುವ ಮನಸ್ಸು ಇದೆ ತುಂಬ ಜನರಿಗೆ ಆಯಿತಾ. ಸೊ ಅಂಥವರು ನನ್ನ ಲಾಗನ್ನೇ ನೋಡಬೇಡಿ, ನನ್ನ ರೀಲ್ಸನ್ನೇ ನೋಡಬೇಡಿ, ಎಕ್ಸಿಟ್ ಆಗಿ ನೋ ಪ್ರಾಬ್ಲಮ್. ನನ್ನನ್ನು ಪ್ರೀತಿಸುವ ಜನಗಳಿದ್ದಾರೆ ಆಯಿತಾ. ಯಾವತ್ತು ನಾನೊಂದು ಮಾತೇ ಹೇಳ್ತೀನಿ, ಯಾವತ್ತು ನಮಗೆ ಶತ್ರುಗಳಾಗಿರಲಿ, ಎಂಥದೇ ನಮಗೆ ಕೆಟ್ಟದ್ದು ಬಯಸುವವರಾಗಿರಲಿ, ಫಸ್ಟಿಗೆ ನಮಗೆ ತುಂಬ ಹತ್ತಿರದವರಾಗಿರ್ತಾರೆ ಗೊತ್ತಾಯ್ತಾ. ದೂರದವರು ನೆಕ್ಸ್ಟ್. ದೂರದವರು ನಮ್ಮನ್ನು ತುಂಬ ಇವರು ಒಳ್ಳೆಯದಾಗಲಿ ಒಳ್ಳೆ ಮನಸ್ಸಿಂದ ಬೇಡ್ತಾರೆ, ನಮ್ಮ ಜೊತೆ ಒಳ್ಳೆ ಪ್ರೀತಿ ಇರುತ್ತೆ. ಆದರೆ ನಮ್ಮ ಜೊತೆಗಿದ್ದವರಿಗೆ ಯಾವ ಥರ ಇರುತ್ತೆ ಗೊತ್ತಾ ನಿಮಗೆ? ಇದರಲ್ಲಿ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಹಿಂದೆ ಇರ್ತದೆ ಅಲ್ಲ ಹೊಟ್ಟೆಯಲ್ಲಿ ಒಂಥರ ಹುಳ ಥರ. ಯಪ್ಪ, ಅಂಥ ಪ್ರೀತಿ ಬೇಡ ಗುರು ನನಗೆ, ಅಂಥ ಪ್ರೀತಿಯೇ ಬೇಡ ನನಗೆ. ನಾನು ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದೀನಿ, ಎಷ್ಟೋ ನನ್ನ ಲೈಫಲ್ಲಿ ನಾನು ನೋಡದ ಕಷ್ಟಗಳನ್ನು ಅನುಭವಿಸಿದ್ದೀನಿ. ನಾನೆಲ್ಲಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಲ್ಲ. ಸೊ ನಾನು ಸ್ಟ್ರಾಂಗ್ ಆಗಿದ್ದೀನಿ ಆಯಿತಾ. ನನಗೆ ಏನು ಬೇಕು, ನನ್ನ ಲೈಫಿಗೆ ಏನು ಬೇಕು, ನಾನು ಹೇಗಿರಬೇಕು, ನನ್ನ ಥಿಂಕಿಂಗ್ ಹೇಗಿದೆ, ನನಗೆ ನನ್ನ ಲೈಫು ನಾನು ಇರೋದೊಂದು ಜೀವನ ಗುರು. ಅದನ್ನು ನಾವು ಯಾವ ಥರ ಅನುಭವಿಸ್ಬೇಕು ಅದೇ ಥರ ಅನುಭವಿಸ್ಬೇಕಷ್ಟೇ, ಅದರಲ್ಲಿ ಬೇರೆ ಏನಿದೆ ಆಯಿತಾ. ನಿನ್ನೆ ನೈಟ್ ಒಬ್ಬನದು ಕಮೆಂಟ್ ಬಂದಿತ್ತು. ಆನಂತರ ನಾನು ಫೋಟೋಸ್ ಎಲ್ಲ ಜಾಸ್ತಿ ಹಾಕ್ತೇನೆ, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯಾವುದರಲ್ಲಿ ಆಗಿರ್ಬೋದು. ನಾನು ಎಲ್ಲಿಯಾದರೂ ಟ್ರಾವೆಲ್ ಹೋಗೋದು ಮತ್ತು ಎಲ್ಲಿಯಾದರೂ ಪ್ರೋಗ್ರಾಮ್ ಆಗುವಂಥದ್ದು ಫೋಟೋಸ್ ಎಲ್ಲ ಹಾಕಿರ್ತೀನಿ. ಸೊ ಅದಕ್ಕೂ ಕಮೆಂಟ್ ಬರುತ್ತೆ, ಇವಳಿಗೆ ಮದುವೆ ಆಗಿ ಅವಳು ಒಬ್ಬಳೇ ತಿರುಗ್ತಿದ್ದಾಳೆ, ಹಾಗೆ ಹೀಗೆ ಅಂತ. ನನ್ನ ಕೆಲಸ ಗುರು, ನನ್ನ ಕೆಲಸಕ್ಕೆ ನಾನೇ ಹೋಗಬೇಕು. ಮದುವೆ ಆಗಿದೆ, ನನಗೆ ಮದುವೆ ಆಗಿದೆ, ನಾನು ಸುಮ್ಮನೆ ಕೂತ್ಕೊಳ್ಬೇಕು ಅಂತ ಮನೆಯಲ್ಲಿ ಕೂತಿದ್ರೆ ನನ್ನ ಖರ್ಚಿಗೆ ನೀನು ಕೊಡ್ತೀಯಾ? ಹಾಂ, ಮದುವೆ ಆದ ತಕ್ಷಣ ಎಲ್ಲ ಜವಾಬ್ದಾರಿಗಳು ಮುಗ್ದೋಗುತ್ತಾ?
ಇಲ್ಲದಿದ್ದರೆ ಹುಡುಗಿಯರ ಲೈಫು ಬಾಕ್ಸಲ್ಲಿ ಹಾಕಿತ್ತಾರಣ ಮದುವೆ ಆದ ತಕ್ಷಣ. ಏನು ಒಂದೊಂದು ಕಮೆಂಟ್ ಹಾಕ್ತಾರೆ, ಏನೋ ಖರ್ಚಿಗೆ, ನನ್ನ ಖರ್ಚಿಗೆ ಅವ್ನು ಕೊಡುವ ಹಾಗೆ. ಥು, ಎಷ್ಟು ಬೇಸರ ಆಗುತ್ತೆ ಅಂತ ಹೇಳಿದರೆ, ಬೇಸರ ಸಹ ಅಲ್ಲ, ನನಗೇನೆ ನಗು ಬರುತ್ತೆ ಆಯಿತಾ. ಇರಬೇಕು, ಹೇಗಿರಬೇಕು ಹಾಗೆ ಇರಬೇಕು. ಅವರ ಮನೆಯಲ್ಲಿ ಹೇಗಿರ್ತದೆ ದೇವರಿಗೆ ಬೇಡ. ಲಾಸ್ಟಿಗೆ ಅಪ್ಪ ಅಮ್ಮನನ್ನು ಸರಿ ನೋಡ್ತಾರೆ ಅಲ್ವಾ ಅಂತ ಅವನು ಬೇರೆಯವರಿಗೆ ಉಪದೇಶ ಹೇಳಲಿಕ್ಕೆ ಬರ್ತಾನೆ. ನನಗೆ ಹಾಗೆ ನಾನು ಹೇಗಿದ್ದೀನಿ ಅದೆಲ್ಲ ನನಗೆ ಗೊತ್ತಿದ್ದೆ, ಗೊತ್ತಾಯ್ತಾ. ಕಮೆಂಟ್ ಹಾಕುವಾಗ ಸ್ವಲ್ಪ ಹುಷಾರಾಗಿ ಕಮೆಂಟ್ ಹಾಕು, ಯಾರಾಗಿರಲಿ. ಇನ್ನು ನಾನು ಯಾರು ಕಮೆಂಟ್ ಆ ಥರ ಹಾಕ್ತಾರೆ ಅವ್ರದ್ದು ಇದು ಸ್ಕ್ರೀನ್ಶಾಟ್ ಕೂಡ ಇಲ್ಲಿ ಹಾಕಿರ್ತೇನೆ, ಗೊತ್ತಾಗ್ತದೆ ಎಲ್ಲರಿಗೂ ಕೂಡ. ಇವಾಗ ನಾನು ಮುಖಕ್ಕೆ ಹೊಡೆದಾಗೆ ನಾನು ಮೆಸೇಜ್ ಹಾಕ್ತೀನಿ, ಅಂದರೆ ದಯವಿಟ್ಟು ಬೇರೆ ಯಾರು ತಪ್ಪು ತಿಳ್ಕೊಳ್ಬೇಡಿ. ಅಂದರೆ ನಾನು ಮೆಸೇಜ್ ರಿಪ್ಲೈ ಮಾಡಿರ್ತೇನಲ್ಲ, ಇವಳಿಗೆ ಅವತ್ತು ನಾವು ಬೇಕಿತ್ತು, ಇವಾಗ ಅವಳು ದೊಡ್ಡ ಚೆನ್ನಾಗಿ ಮಾಡ್ತಾಳೆ ಹಾಗೆ ಹೀಗೆ ಅಂತ. ಅಂದರೆ ತುಂಬ ಸಾರಿ ನೋಡಿರ್ತೀವಿ ಆಯಿತಾ. ಒಮ್ಮೊಮ್ಮೆ ಆ ಥರ ಕಮೆಂಟ್ ಬಂದರೆ ರಿಪ್ಲೈ ಮಾಡಿ ನಾನು ಅದನ್ನು ಡಿಲೀಟ್ ಮಾಡೋದುಂಟು. ಇವಾಗ ಡಿಲೀಟ್ ಮಾಡಲ್ಲ ನಾನು, ಹಾಗೆ ಇರ್ತೀನಿ. ಅವ್ರು ಯಾವ ಭಾಷೆಯಲ್ಲಿ ನನಗೆ ರಿಪ್ಲೈ ಮಾಡಿರ್ತಾರ, ಮೆಸೇಜ್ ಹಾಕಿರ್ತಾರ, ಅದೇ ಥರ ಆ ಭಾಷೆಯಲ್ಲೇ ನಾನು ರಿಪ್ಲೈ ಮಾಡಿರ್ತೀನಿ. ಯಾಕಂದರೆ ನಮಗೂ ಮನಸ್ಸು ಅಂತ ಇರುತ್ತೆ. ಯಾವತ್ತು ನಾವು ಸುಮ್ಮನೆ ಕೂತ್ರೆ, 1-2 ಸರಿ ಸುಮ್ಮನೆ ಕೂತ್ರೆ ಅವರು ಮತ್ತು ಅದನ್ನೇ ಮಾಡೋದು, ಗೊತ್ತಾಯ್ತಾ. ನನಗೆ ತುಂಬ ಜನರಲ್ಲಿ ನಾನು ಹೇಳಿದಲ್ಲ, ನಾನು ಸಾಧನೆ ಮಾಡಬೇಕು, ನನಗೆ ಏನಾದರೂ ಆಸೆ ಏನು ಇದ್ದರೂ ಕೂಡ ನಾನು ನಂಬ್ತೀನಿ. ನಾನು ದುಡಿಬೇಕು. ನನಗೆ ಈ ಥರ ಆಸೆ ಇದೆ ಅಂತ ಹೇಳಿದರೆ ನಾನು ದುಡಿಬೇಕು, ನಾನು ದುಡ್ಡೇ ಮಾಡಬೇಕು, ಬೇರೆಯವರ ತಲೆ ಹೊಡೆದು ಮಾಡೋದಲ್ಲ, ಗೊತ್ತಾಯ್ತಾ. ನನಗೊಂದು ಐಫೋನ್ ಎಷ್ಟು ಡ್ರೀಮ್ ಇತ್ತು ಅಂತ ಹೇಳಿದ್ರು, 1-2 ವರ್ಷ ಆಯಿತು ರಾತ್ರಿ ನಿದ್ದೆ ಕೂಡ ಬರ್ತಾ ಇರಲಿಲ್ಲ. ಯಾಕಂದರೆ ಎಲ್ಲ ಲಾಗ್ಸ್ ಮಾಡೋರ ಹತ್ರ ಎಲ್ಲರ ಹತ್ರ ಇತ್ತು. ಸೊ ನನ್ನ ಹತ್ರನೂ ಒಂದು ಬೇಕು, ನಾನು ಚೆನ್ನಾಗಿ ಕ್ಲಾರಿಟಿ ಕೊಡಬೇಕು ವೀಡಿಯೋಸ್ ಎಲ್ಲ. ಆ ಥರ ಒಂಥರ ನನಗೆ ಇಷ್ಟ ಇತ್ತು. ನನ್ನ ಹತ್ರ ಮೊದಲಿದ್ದ ಮೊಬೈಲಲ್ಲಿ ಒಂದು ಫೋಟೋನು ಚೆನ್ನಾಗೇ ಬರ್ತಿರಲಿಲ್ಲ, ಬ್ಯಾಕ್ ಅಂತೂ ಬರ್ತಾನೆ ಇರಲಿಲ್ಲ. ಫ್ರಂಟ್ ವೀಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು ಚೆಂದ ಬರ್ತಿತ್ತು ಆಯಿತಾ. ಆದರೂ ನನಗೊಂದು ಐಫೋನ್ ಹುಚ್ಚಿಡ್ದಿರ್ತದೆ ಆಯಿತಾ. ಯಾಕಂದರೆ ದುಡ್ಡು ಉಂಟು ಅಂತ ಹೇಳಿ ತೆಗ್ದದಲ್ಲ ನಾನು EMI ಅಲ್ಲಿ ತೆಗ್ದದ್ದು, ನಾನು ಕಟ್ತೀನಿ ಅಂತೇಳಿ ನನಗೆ ಭರವಸೆ ಇತ್ತು ಆಯಿತಾ. ಹಾಗೆ ಇದು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ನನಗೆ ನಿನ್ನೆ ಮೊನ್ನೆಯಿಂದ ತುಂಬ ಒಂಥರ ಬೇಸರ ಆಯಿತಾ. ಬೇಸರ ಅಂತ ಹೇಳಿದರೆ, ನನಗೆ ಯಾರು ನಮ್ಮವರು, ಯಾರು ಹೇಗಿರ್ತಾರೆ, ಯಾರು ಇಷ್ಟು ನಾಟಕ ಮಾಡ್ತಾರೆ ನಮ್ಮ ಲೈಫಲ್ಲಿ ಬಂದು ಎಲ್ಲನೂ ಗೊತ್ತಾಗಿದೆ ಗುರು. ಅದಕ್ಕೋಸ್ಕರ ನಾನು ಇವಾಗ ಓಪನ್ ಆಗಿ ಮಾತಾಡೋದು. ಯಾರೇನು ಹೇಳಲಿ ನಂಗೆ ಪರವಾಗಿಲ್ಲ, ಆದರೆ ನಾನು ನನ್ನನ್ನೇ ನಂಬೋದು, ನಾನು ಪ್ರೀತಿಸೋದು, ಗೊತ್ತಾಯ್ತಾ. ನನ್ನನ್ನೇ ಪ್ರೀತಿಸೋದು. ಹಾಗೆಯೇ ನಾನೊಂದು ಮಾತು ಹೇಳ್ತೀನಿ, ನೀವುಗಳು ಕೂಡ ಹಾಗೆ. ನೀವು ಫಸ್ಟ್ ನಿಮ್ಮನ್ನೇ ಪ್ರೀತಿಸಿ. ನಿಮ್ಮ ಕೈಯಲ್ಲಿ ಏನಾಗಲ್ಲ, ನಾನು ಹೀಗೆ, ನನ್ನ ಲೈಫ್ ಹೀಗೆ. ಅದು ಮದುವೆದ ಹುಡುಗಿಯರಂತೂ ಹಾಗೆ, ನನಗೆ ಮದುವೆ ಆಯಿತು, ಇನ್ನು ನಾನು ಹೀಗೇ ಇರಬೇಕು. ಬೇಡ ಗುರು. ನಿಮಗೇನೋ ಆಸೆ ಇದೆ, ಏನಿದೆ ಅದನ್ನು ಚೀಲದಲ್ಲಿ ಕಟ್ಟಿ ಹಾಗೆ ತುಂಬಿಸಿ ಇಡಬೇಡಿ ಮಾರ್ರೆ. ಅದನ್ನು ಓಪನ್ ಮಾಡಿ. ನಿಮ್ಮ ಪ್ರತಿಭೆ ಯಾವುದರಲ್ಲಿ ಇದೆ, ನಿಮಗೆ ಲಾಗ್ ಮಾಡಬೇಕಾ, ವಿಡಿಯೋ ಮಾಡಬೇಕಾ, ಏನು ಮಾಡಬೇಕು, ಅದನ್ನು ನೀವು ಓಪನ್ ಆಗಿ ಬನ್ನಿ ಮಾಡಿ ಆಯಿತಾ. ಮತ್ತು ಸೋಷಿಯಲ್ ಮೀಡಿಯಾಕ್ಕೆ ಬರುವಾಗ ಎಲ್ಲದರಲ್ಲೂ ಸ್ಟ್ರಾಂಗ್ ಆಗಿತ್ತು ಹೊರಗೆ ಬರಬೇಕು. ಯಾಕಂದರೆ ಅಷ್ಟು ಕಾಲೆಯಲ್ಲಿ ಅವರು ಇರ್ತಾರೆ. ಮತ್ತು ಅಷ್ಟು ಅದು ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಎಲ್ಲರೂ ಕಾಲು ಎಳಿತಾರೆ, ಗೊತ್ತಾಯ್ತಾ. ಒಂದಿನ ನಾವು ಇಲ್ಲಿಗೆ ಹೋಗ್ತೀವಿ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಮೇಲೆ ಹೋಗ್ತೀವಲ್ಲ, ಮೇಲೆ ಅಂದರೆ ಮೇಲೆ ಅಲ್ಲ, ಶಿವನ ಪಾದಕ್ಕೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು ನಾವು ಮೇಲೆ ಹೋಗ್ತಾ ಇರ್ತೀವಿ. ಆವಾಗ ಎಲ್ಲರೂ ನಮ್ಮವರು. ಆವಾಗ ನಮ್ಮ ರಿಲೇಷನ್ ಕೂಡ ಅವಳು ನಮ್ಮ ರಿಲೇಷನು, ನಮ್ಮ ಅಕ್ಕ, ನಮ್ಮ ಅತ್ತೆ, ನಮ್ಮ ಮಾವ ಆ ಥರ ಹೇಳ್ತಾರೆ, ಗೊತ್ತಾಯ್ತಾ. ಆ ಒಂದು ದಿನ ಬರಬೇಕು ಅಂತೇಳಿ ನೀವು ಕಾಯಿರಿ. ನಾನು ಕೂಡ ಅದನ್ನೇ ಕಾಯ್ತಾ ಇದ್ದೀನಿ. ನಾನು ಒಂದು ಒಳ್ಳೆ ಯೂಟ್ಯೂಬಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತ ಒಂದು ಆಸೆ ಇದೆ.
ಸೊ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.